ಮುನಿರತ್ನ ಅವರ ಮೇಲೆ ಆರೋಪ ಇರಬಹುದು ನಿಜ, ಆದ್ರೆ ತನಿಖೆ ನಡೀತಾ ಇದೆ. ಕೋರ್ಟ್ನಲ್ಲೂ ಕೂಡ ಈ ಪ್ರಕರಣ ಇದೆ. ಅವರು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾರೆ. ಅವರು ಶಾಸಕರು, ಅವರ ಕ್ಷೇತ್ರಕ್ಕೆ ಅವ್ರು ಹೋಗಬಾರ್ದು ಅಂತ ಕೋರ್ಟ್ ಏನಾದ್ರೂ ಹೇಳಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾರೆ ಜೋಶಿ ಅವರು. ಕಾಂಗ್ರೆಸ್ ಕಾನೂನು ಕೈಗೆತ್ತಿಕೊಳ್ಳೋದು ಸೂಕ್ತವಲ್ಲ, ಹಲ್ಲೆ ಮಾಡೋದು, ಮೊಟ್ಟೆ ಎಸೆಯೋದು ಎಲ್ಲ ಕಾನೂನು ಕೈಗೆತ್ತಿಕೊಳ್ಳೋದು ಬೇಡ ಅನ್ನುವಂತಹ ಮಾತುಗಳನ್ನ ಆಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಮುನಿರತ್ನ ಅವರ ಮೇಲೆ ನಡೆದ ದಾಳಿಯ ಕುರಿತಾಗಿ ಕೇಂದ್ರ ಸಚಿವರು ಏನು ಹೇಳಿದ್ದಾರೆ ನೋಡಿ. ಈಗ ಗೊತ್ತಾಗಿರುವ ಮಾಹಿತಿ 1-2 ನಿಮಿಷದ ಹಿಂದೆ ಅವರು ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ದಿವಸದ ಕಾರ್ಯಕ್ರಮವನ್ನು ಅವರ ಕ್ಷೇತ್ರದಲ್ಲಿ ಮಾಡ್ತಾಯಿದ್ರು. ಅಲ್ಲಿ ಅವರಿಗೆ ಮೊಟ್ಟೆ ಎಸೆಯೋದು ಮಾಡ್ತಾರೆ. ಯಾವುದೇ ರೀತಿಯಾದಂಥ ಸಂರಕ್ಷಣೆ ಇಲ್ಲ ಅಂತಂದರೆ ನಾನು ಸಿದ್ದರಾಮಯ್ಯನವರಿಗೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಕಾನೂನು ಕೈಯಲ್ಲಿ ತೆಗೆದುಕೊಳ್ಳೋದು ನಿಮ್ಮಂಥವ್ರಿಗೆ ಶೋಭೆ ತರೋದಿಲ್ಲ. ಲೆಟ್ ಕೋರ್ಟ್ ಡಿಸೈಡ್. ಅದು ಮುನಿರತ್ನ ಇರಲಿ ಅಥವಾ ಈಗ ಚರ್ಚೆ ನಡೀತಾ ಇರುವಂಥ ಸಿಟಿ ರವಿ ಪ್ರಕರಣ ಇರಲಿ, ಕಾನೂನಿನ ರೀತಿಯಲ್ಲಿ ನಡೀಬೇಕು ಹೊರತಾಗಿ ನಿಮ್ಮ ಮನಸ್ಸಿಗೆ ಬಂದಂತೆ ಎಮರ್ಜೆನ್ಸಿಯಲ್ಲಿ ಮಾಡ್ತಾ ಇದ್ದೀರಲ್ಲ ನೀವು. ನಿಮ್ಮ ಪೂರ್ವಜರು ಇಂದಿರಾ ಗಾಂಧಿ ಇವರೆಲ್ಲರೂ, ಸಂಜಯ್ ಗಾಂಧಿ, ಈ ಥರದ ಕೆಲವು ವ್ಯಕ್ತಿಗಳು ಏನು ಮಾಡ್ತಾಯಿದ್ರು, ಆ ರೀತಿಯನ್ನು ಮಾಡೋದು ಇದು ಸರಿಯಲ್ಲ. ಇದು ನೀವು ಕಾನೂನನ್ನು ಕೈಗೆ ತೆಗೆದುಕೊಂಡು ಯಾರ ಮೇಲೂ ಸಹಿತ ಹಲ್ಲೆ ಮಾಡುವಂಥದ್ದು, ಮೊಟ್ಟೆ ಎಸೆಯುವಂಥದ್ದು ಇವತ್ತಿಗೂ ಸಹಿತ. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಮುನಿರತ್ನ ಅವರ ಮೇಲೆ ನಡೆದಂತಹ ದಾಳಿ ಪ್ರಕರಣ ಸಂಬಂಧ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮುನಿರತ್ನ ಅವರ ಮೇಲೆ ಆರೋಪ ಇರಬಹುದು ನಿಜ, ತನಿಖೆ ನಡೀತಾ ಇದೆ, ಕೋರ್ಟ್ನಲ್ಲಿ ಈ ಪ್ರಕರಣ ಇದೆ. ಅವರೊಬ್ಬರು ಶಾಸಕರು, ಅವ್ರ ಕ್ಷೇತ್ರಕ್ಕೆ ಅವ್ರು ಹೋಗಬಾರ್ದು ಅನ್ನೋದಾದ್ರೆ ಹೇಗಿದ್ದು, ಕೋರ್ಟ್ ಏನಾದರೂ ಹೇಳಿದ್ಯಾ ಆ ಬಗ್ಗೆ ಅಂತ ಅವರು ಪ್ರಶ್ನಿಸಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಕಾನೂನು ಕೈಗೆತ್ತಿಕೊಳ್ಳೋದು ಸರಿಯಲ್ಲ, ಹಲ್ಲೆ ಮಾಡೋದು, ಮೊಟ್ಟೆ ಎಸೆಯೋದು ಇದೆಲ್ಲ ಕಾನೂನನ್ನು ಕೈಗೆತ್ತಿಕೊಳ್ಳುವಂತಹ ಪ್ರಕ್ರಿಯೆಗಳು ಬೇಡ ಅಂತ ಅವರು ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಸದ್ಯ ಪ್ರಥಮ ಚಿಕಿತ್ಸೆಯನ್ನ ಮುನಿರತ್ನ ಅವರಿಗೆ ನೀಡಲಾಗ್ತಾ ಇದೆ. ಅವರ ತಲೆಗೆ ಗಾಯವಾಗಿದ್ದರ ಪರಿಣಾಮವಾಗಿ ಸ್ಟಿಚಿಂಗ್ ಹಾಕಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸದ್ಯ ಈ ಕೆಲ ಕ್ಷಣಗಳ ಹಿಂದಷ್ಟೇ ಅವರು ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಆಸ್ಪತ್ರೆಗೆ ಹೋಗಿದ ನಂತರದಲ್ಲಿ ಅವರಿಗೆ ಪಂಕಜ ಅವರು ಟ್ರೀಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಪ್ರಥಮ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಹಳ ದೂರದಿಂದ ಮೊಟ್ಟೆ ತೂರಿ ಬಂದು ತಲೆಗೆ ಬಲವಾಗಿ ಬಿದ್ದ ಪರಿಣಾಮ ತಲೆಯ ಭಾಗಕ್ಕೆ ಗಾಯ ಆಗಿದೆ. ಅವರು ಈಗ ಸ್ಟಿಚ್ ಹಾಕಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸ್ಟಿಚಿಂಗ್ ಹಾಕ್ತಾರಾ, ಅಷ್ಟು ಗಂಭೀರವಾಗಿ ತಲೆಗೆ ಪೆಟ್ಟು ಬಿದ್ದಿದೆಯಾ, ಇದೆಲ್ಲದರ ಬಗ್ಗೆ ಈ ಪ್ರಥಮ ಚಿಕಿತ್ಸೆಯ ನಂತರದಲ್ಲಿ ಗೊತ್ತಾಗುತ್ತೆ. ಸದ್ಯ ಕೆಸಿ ಜನರಲ್ ಆಸ್ಪತ್ರೆಯ ಹೊರಭಾಗದಲ್ಲಿ ಅವರ ಬೆಂಬಲಿಗರು ಕೂಡ ನೆರೆದಿದ್ದಾರೆ. ಅವರು ಬೇಗ ಟ್ರೀಟ್ಮೆಂಟ್ ತೆಗೆದುಕೊಂಡು ಹೊರಗೆ ಬರಲಿ ಅಂತ. ನಂತರದಲ್ಲಿ ಅವರ ಮುಂದಿನ ಹೋರಾಟವನ್ನು ಅವರು ಮುಂದುವರಿಸೋದಕ್ಕೆ ಸಜ್ಜಾಗಿದ್ದಾರೆ. ಸದ್ಯ ಮುನಿರತ್ನ ಅವರು ಈ ಪ್ರಕರಣ ಆದ ನಂತರದಲ್ಲಿ ಅವರ ಎಲ್ಲ ರಿಯಾಕ್ಷನನ್ನು ಕೂಡ ಕೊಟ್ಟರು. ಏನಾಗಿದೆ, ಯಾಕೆ ಆಗ್ತಾ ಇದೆ, ಇದರ ಉದ್ದೇಶ ಏನು, ಯಾರು ಇದರ ಹಿಂದೆ ಇರುವಂತಹ ಸೂತ್ರಧಾರರು ಅನ್ನುವಂತಹ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇನ್ನು ಗೃಹ ಇಲಾಖೆ ಕೂಡ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದೀವಿ, ಸದ್ಯ ತನಿಖೆ ಆಗಲಿ, ತನಿಖೆಯ ನಂತರದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಯಾಕೆ ಈ ರೀತಿಯ ದಾಳಿಗಳು? ಮುಂದಿನ ದಿನಗಳಲ್ಲಿ ಯಾರ ಮೇಲೆ ಬೇಕಾದರೂ ಈ ರೀತಿಯ ದಾಳಿಗಳನ್ನ ನಡೆಸಲಿಕ್ಕೆ, ಘೋಷಣೆಗಳನ್ನ ಕೂಗ್ಲಿಕ್ಕೆ ಅದೇನು ದೊಡ್ಡ ವಿಷಯನ? ಯಾರು ಬೇಕಾದರೂ ಮಾಡಿಬಿಡ್ಬಹುದಲ್ಲ. ಈ ರೀತಿ ನಡೆಸ್ಕೊಳ್ಳೋದ್ರಿಂದಾಗಿ ಸಾಧಿಸಿದ್ದೇನು ಅನ್ನುವಂತಹ ಪ್ರಶ್ನೆಯನ್ನು ಅವರವರೇ ಸದ್ಯ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆರೋಪ ಬಂದವರು ನಮಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅಂತಾರೆ. ಮಗದೊಂದು ಕಡೆಯಲ್ಲಿ ಗೂಂಡಾಗಳನ್ನ ಬಿಟ್ಕೊಂಡು ಅವರೇ ಮಾಡಿಸಿರಬಾರ್ದಾ, ಯಾಕಾಗಿರಬಾರ್ದು ಅದನ್ನ ಅಂತ ಕೂಡ ಪ್ರಶ್ನೆ ಮಾಡ್ತಾರೆ. ಯಾರಾದರೂ ತಮ್ಮ ಮೇಲೆ ತಾವೇ ಅಟ್ಯಾಕ್ ಮಾಡಿಸ್ಕೊಂಡು ಅದನ್ನು ಇನ್ನೊಬ್ಬರು ಮಾಡಿದ್ರು ಅಂತ ಆರೋಪವನ್ನು ಹೊರಿಸಲಿಕ್ಕೆ ಸಾಧ್ಯನಾ? ಸದ್ಯ ಅಲ್ಲಿ ಅರೆಸ್ಟ್ ಆಗಿರುವಂತಹ ಕಾರ್ಯಕರ್ತರು ಏನಿದ್ದಾರೆ, ಅವರು ಬಿಜೆಪಿ ಕಾರ್ಯಕರ್ತರ, ಕಾಂಗ್ರೆಸ್ ಕಾರ್ಯಕರ್ತರಲ್ವಾ? ಅವ್ರು ಯಾಕೆ ಅಲ್ಲಿದ್ರು? ಹಾಗಾದರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ತನಿಖೆಯಿಂದ.